ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ನಮಸ್ಕಾರ. ಗಮಕ ಭಾರತಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟ್ರಾರ್ ತುಮಕೂರು, ಕರ್ನಾಟಕ ಗಮಕ ಕಲಾ ಪರಿಷತ್ತು ರಿಜಿಸ್ಟ್ರಾರ್ ಬೆಂಗಳೂರು, ಜಿಲ್ಲಾ ಸಮಿತಿ ತುಮಕೂರು, ಸಂಸ್ಕಾರ ಭಾರತಿ ಕರ್ನಾಟಕ ರಿಜಿಸ್ಟ್ರಾರ್ ಬೆಂಗಳೂರು ಹಾಗೂ ಮಹಾನಗರ ಸಮಿತಿ ತುಮಕೂರು ವತಿಯಿಂದ ಇಲ್ಲಿ ನೆರೆದಿರುವ ಎಲ್ಲ ಗಮಕ ಕಲಾಸಕ್ತರಿಗೆ ಸ್ವಾಗತವನ್ನು ಕೊಡುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಪ್ರೊಫೆಸರ್ ಎಂ.ಜಿ. ಚಂದ್ರಕಾಂತ್ ಅವರನ್ನು ಹಾಗೂ ಕಲಾವಿದರಾದ ಶ್ರೀಮತಿ ಮಂಜುಳಾ ಸುಬ್ರಹ್ಮಣ್ಯ ಭಟ್ ಮತ್ತು ಶ್ರೀ ಗುರುಪ್ರಸಾದ್ ದೇಸಾಯಿ ರವರನ್ನ ವೇದಿಕೆಯ ಮೇಲೆ ಆಸೀನರಾಗಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ನೋಡಿ ಬನ್ನಿ, ಈ ಕಡೆ ಬನ್ನಿ. ಸರಿ ಆಯ್ತು. ಅಡ್ಡ ಅಲ್ಲಿ ಹೋಗ್ಬೇಕಿಲ್ಲ, ಅಲ್ಲ ಹೋಗಿ ಅವರು ಅಲ್ಲ ಆ ಕಡೆ ಮುಂದೆ ನಿಂತ್ಕೊಂಡು ತೆಗಿ. ಮೊದಲಿಗೆ ಪ್ರಾರ್ಥನೆ. ಚಿರಂಜೀವಿ ಶ್ರೀವತ್ಸಾರ್ ಅವರಿಂದ ಇವರು ಗಮಕ ಪ್ರಥಮ ಮತ್ತು ಪ್ರೌಢ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ್ದು ಪ್ರಸ್ತುತ ಗಮಕ ವಿದ್ಯಾರ್ಥಿಯಾಗಿದ್ದು ಶ್ರೀಮತಿ ಸಾವಿತ್ರಿ ಸತ್ಯೇಂದ್ರರವರ ಶಿಷ್ಯ. ಸ್ವಲ್ಪ ಮುಂದೆ ಬರಕ್ಕೆ ಹೇಳಿ, ಅಲ್ಲ ಸ್ಟೇಜ್ ಈ ಕಡೆ ಬರಕ್ಕೆ ಹೇಳಿ ಮಾವ. ನಾಳೆ ಬರುತ್ತೆ ಎಲ್ಲ ನೆಮ್ಮದಿ. ಇಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೇ. ನೆಲೆಗೆ ಪಂಚಮ ಶ್ರುತಿಯ ನೊರೆವನು, ಕೃಷ್ಣ ಮೆಚ್ಚಲಿಗೆ. ಹಲವು ಜನ್ಮದ ಪಾಪರಾಶಿಯ, ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ. ಭಾರತಾಕೃತಿ ಪಂಚಮ ಶ್ರುತಿಯ ಪದದ ಪ್ರೌಢಿಯ ನವರ ಸಂಗಳ ಮುದಿತವೆನುವ ಅಭಿಧಾನ ಭಾವವ ಬೆದಕಲಾಗದು. ಬಲ್ಲ ಪ್ರೌಢರು ಈ ಕಥಾಂತರಕ್ಕೆ ಇದ ವಿಚಾರಿಸೆ. ಬರಿಯ ತುಳಸಿಯ ಬುದಕದಂತಿರೆ ಇಲ್ಲಿ ನೋಡ್ಬುದು. ಪದುಮನಾಭನ ಮಹಿಮೆ ಧರ್ಮ ವಿಚಾರ ಮಾತ್ರವನು. ಪ್ರಾರ್ಥನೆಯನ್ನ ಮಾಡೋದಕ್ಕಾಗಿ ಪುಟ್ಟ ಹುಡುಗ ಚೆನ್ನೈನಿಂದ ಬಂದಿದ್ದಾನೆ. ಅವರಿಗೆ ಇನ್ನು ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸೋಣ. ಸುಶ್ರಾವ್ಯವಾಗಿ ಹಾಡಿದ ಚಿರಂಜೀವಿ ಶ್ರೀವತ್ಸರ್ ಅವರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಅತಿಥಿಗಳ ಪರಿಚಯ ಹೀಗಿದೆ. ಡಾಕ್ಟರ್ ಎಂ.ಜಿ. ಚಂದ್ರಕಾಂತ್ ರವರು ಕೃಷಿ ಶಿಕ್ಷಣ, ಸಂಶೋಧನೆ ಹಾಗೂ ಗಮಕ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ.
ಇವರು ಹೆಬ್ಬಾಳದ ಕೃಷಿ ವಿಶ್ವವಿದ್ಯಾಲಯದಿಂದ ಕೃಷಿ ವಿಷಯದಲ್ಲಿ ಎಂಎಸ್ಸಿ ಹಾಗೂ ಪಿಎಚ್ಡಿ ಪದವಿಗಳನ್ನು ಪಡೆದು ಅಮೆರಿಕಾದ ಪ್ರತಿಷ್ಠಿತ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕಿಲಿಯಲ್ಲಿ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಪೂರ್ಣಗೊಳಿಸಿದ್ದಾರೆ. ವೃತ್ತಿ ಜೀವನದಲ್ಲಿ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಪಕರಾಗಿ ಹಾಗೂ ಡೀನ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಬಳಿಕ ಡಾಕ್ಟರ್ VKRV ರಾವ್ ರವರಿಂದ ಸ್ಥಾಪಿತವಾದ ISEC ಬೆಂಗಳೂರು ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ 2020ರಲ್ಲಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಸಂಗೀತದಲ್ಲಿ ವಿದುಷಿ ಪ್ರೊಫೆಸರ್ ಟಿ ಶಚಿದೇವಿ ಹಾಗೂ ವಿದುಷಿ ಪ್ರೊಫೆಸರ್ ಟಿ ಶಾರದಾರವರಲ್ಲಿ ತರಬೇತಿ ಪಡೆದಿದ್ದಾರೆ. ಗಮಕ ಕ್ಷೇತ್ರದಲ್ಲಿ ಶ್ರೀಮತಿ ಕಮಲಮ್ಮ ಹಾಗೂ ಶ್ರೀಮತಿ ಕುಸುಮಾರವರಲ್ಲಿ ಗಮಕವನ್ನು ಅಭ್ಯಾಸ ಮಾಡಿದ್ದು, ವ್ಯಾಖ್ಯಾನ ಮತ್ತು ವಾಚನವನ್ನ ಡಾಕ್ಟರ್ ಸನತ್ ಕುಮಾರ್ ಶರ್ಮಾ ಸೋಮಯಾಜಿ ಹಾಗೂ ವಿದುಷಿ ಸಾವಿತ್ರಿ ಸತ್ಯೇಂದ್ರ ರವರಿಂದ ಕಲಿತಿದ್ದಾರೆ. 2026ರಲ್ಲಿ ಗಮಕ ಪ್ರೌಢ ಪರೀಕ್ಷೆಯನ್ನು ಯಶಸ್ವಿಯಾಗಿ ಉತ್ತೀರ್ಣರಾಗಿ ಪ್ರಸ್ತುತ ಗಮಕದ ವಿದ್ವತ್ ಹಂತದಲ್ಲಿ ಅಧ್ಯಯನವನ್ನು ಮುಂದುವರಿಸುತ್ತಿದ್ದಾರೆ. ಶೈಕ್ಷಣಿಕ ಸಾಧನೆ, ಆಡಳಿತಾತ್ಮಕ ಅನುಭವ ಹಾಗೂ ಸಂಗೀತ ಗಮಕದ ಮೇಲಿನ ಅಪಾರ ಅಭಿರುಚಿಯನ್ನು ಸಮನ್ವಯಗೊಳಿಸಿಕೊಂಡಿರುವ ಡಾಕ್ಟರ್ MG ಚಂದ್ರಕಾಂತ್ ರವರು ಜ್ಞಾನ, ಸಂಸ್ಕೃತಿ ಮತ್ತು ಕಲೆಯ ಸಂಗಮವಾಗಿರುವ ವ್ಯಕ್ತಿತ್ವವಾಗಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇವರನ್ನ 4 ಸಂಘಟನೆಗಳ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರನ್ನ ಗೌರವಿಸಲು ಶ್ರೀಯುತ ವೆಂಕಟೇಶ್ ರವರನ್ನ ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇವೆ. ಶ್ರೀನಿವಾಸ ಮೂರ್ತಿಗಳೇ, ಅತಿಥಿಗಳು ಹಾಗೂ ಶ್ರೀಯುತ ವೆಂಕಟೇಶ್ ಅವರಿಗೆ ಧನ್ಯವಾದಗಳು. ಇಂದಿನ ಕಲಾವಿದರ ಪರಿಚಯ ಹೇಗಿದೆ. ಇಂದಿನ ಕಾರ್ಯಕ್ರಮಕ್ಕೆ ವಾಚನಕಾರರಾಗಿ ಆಗಮಿಸಿರುವ ಶ್ರೀಮತಿ ಮಂಜುಳಾ ಸುಬ್ರಹ್ಮಣ್ಯ ಭಟ್ ರವರು ಗಮಕ, ಸಂಗೀತ ಹಾಗೂ ಯೋಗ ಕ್ಷೇತ್ರಗಳಲ್ಲಿ ಸಮರ್ಪಿತ ಸೇವೆ ಸಲ್ಲಿಸುತ್ತಿರುವ ಪ್ರತಿಭಾವಂತ ಶಿಕ್ಷಕಿ, ತರಬೇತುದಾರ್ತಿ ಹಾಗೂ ಸಂಘಟಕರಾಗಿದ್ದಾರೆ. ಶ್ರೀಮತಿ ಮಂಜುಳಾ ಸುಬ್ರಹ್ಮಣ್ಯ ಭಟ್ ರವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕುಚ್ಚೇಕೆರೆ ಕುಕ್ಕಾಜೆ ಗ್ರಾಮದಲ್ಲಿ ದಿವಂಗತ ಎಸ್ ವಿಷ್ಣು ಭಟ್ ಮತ್ತು ಶ್ರೀಮತಿ ಸ್ವರ್ಣಲತಾ ವಿ ಶಂಡ್ಯ ದಂಪತಿಗಳ ಮಗಳಾಗಿ 14/4/1981ರಲ್ಲಿ ಜನಿಸಿದರು. ಇವರ ವಿದ್ಯಾಭ್ಯಾಸ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ. ಇವರಿಗೆ PV ಕಾರಂತ ರಂಗಭೂಮಿಕಾ ಟ್ರಸ್ಟ್ ಬಂಟ್ವಾಳ ತಾಲೂಕು ವತಿಯಿಂದ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬಂಟ್ವಾಳ ತಾಲೂಕು ಘಟಕ ವತಿಯಿಂದ ಸನ್ಮಾನಗಳು ಲಭಿಸಿವೆ. ಇವರು ಗಮಕ ಪರೀಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದು, ಪ್ರಣಾದ ಯೋಗ ಮಂಚಿ ಕುಕ್ಕೇಜಿ ಸಂಸ್ಥೆಯ ಮೂಲಕ ಗಮಕ, ಸಂಗೀತ ಮತ್ತು ಯೋಗ ತರಬೇತಿಯನ್ನು ನೀಡುತ್ತಿದ್ದಾರೆ. ಅಲ್ಲದೆ ಭಜನಾ ಗುರುಗಳಾದ ಶ್ರೀಯುತ ಪೊಳಲಿ ಸುಬ್ಬರಾವ್ ರವರಿಂದ ಸಂಚಾಲಿತ ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿವೃತ್ತ ಶಿಕ್ಷಕಿ ಶ್ರೀಮತಿ ಶಾರದಾ ಎಸ್ ರಾವ್ ರವರ ನಿರ್ದೇಶನದಲ್ಲಿ ನಡೆಯುತ್ತಿರುವ ಶಿವರಂಜನೆ ಕಲಾ ಕೇಂದ್ರ ಪೊಳಲಿ ಇಲ್ಲಿ ಗಮಕ, ಸಂಗೀತ ಮತ್ತು ಯೋಗ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಗಮಕದ ಆನ್ಲೈನ್ ತರಗತಿಗಳನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದು, ಇದುವರೆಗೆ ಸುಮಾರು 7 ಮಂದಿ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಪರೀಕ್ಷೆಗಳಲ್ಲಿ ರ್ಯಾಂಕ್ಗಳನ್ನು ಪಡೆದಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಗಳಿಸಿ ವಿದ್ಯಾರ್ಥಿ ವೇತನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಸ್ತುತ ಇವರು ಬಂಟ್ವಾಳ ತಾಲೂಕು ಗಮಕ ಕಲಾ ಪರಿಷತ್ತಿನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮನೆ ಮನೆ ಗಮಕ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳಿಗಾಗಿ ವೇದಿಕೆ ಎಂಬ ಪರಿಕಲ್ಪನೆಯನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುತ್ತಿದ್ದು, ವಿದ್ಯಾರ್ಥಿಗಳ ಪ್ರತಿಭೆಗೆ ಅವಕಾಶವನ್ನು ಕಲ್ಪಿಸುತ್ತಿದ್ದಾರೆ. ಜೊತೆಗೆ ಉಚಿತ ಯೋಗ ಶಿಬಿರಗಳನ್ನು ಸಹ ಆಯೋಜಿಸಿ ಯೋಗ ತರಬೇತಿಯನ್ನು ನೀಡಿ ಸಮಾಜ ಸೇವೆಯಲ್ಲಿಯೂ ಸಹ ತೊಡಗಿಸಿಕೊಂಡಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿಗಳು ಹಾಗೂ ಸನ್ಮಾನಗಳು ಲಭಿಸಿವೆ. ಗಮಕ, ಸಂಗೀತ, ಯೋಗ ಮತ್ತು ಸಂಸ್ಕೃತಿ ಕ್ಷೇತ್ರಗಳಲ್ಲಿ ಅವಿರತ ಸೇವೆ ಸಲ್ಲಿಸುತ್ತಿರುವ ಇವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಹಾಗೂ ಅನುಕರಣೀಯವಾಗಿದೆ. ಇವರನ್ನ ಇಂದಿನ ಕಾರ್ಯಕ್ರಮಕ್ಕೆ 4 ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತಿದ್ದೇನೆ.
ಇವರನ್ನ ಗೌರವಿಸಲು ಶ್ರೀಮತಿ ಕುಸುಮಾ ಅನಂತರಾಮಯ್ಯರವರನ್ನ ವೇದಿಕೆಗೆ ಆಹ್ವಾನಿಸುತ್ತಾರೆ. ಇಂದಿನ ವ್ಯಾಖ್ಯಾನಕಾರರ ಪರಿಚಯ ಹೀಗಿದೆ. ಇಂದಿನ ವ್ಯಾಖ್ಯಾನಕಾರರಾಗಿ ಆಗಮಿಸಿರುವ ಶ್ರೀ ಗುರುಪ್ರಸಾದ್ ದೇಸಾಯಿರವರು ಬೆಂಗಳೂರಿನ ಕ್ಯುಬರೂಟ್ ಇಂಜಿನಿಯರಿಂಗ್ ಸರ್ವಿಸ್ ಕನ್ಸಲ್ಟೆಂಟ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಹಾಗೂ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಗಮಕ ಕಲೆಯನ್ನು ಕರ್ನಾಟಕ ಕಲಾಶ್ರೀ ದಿವಂಗತ ಶ್ರೀಮತಿ ತುಮಕೂರು ಸುರಂದಾರ್ ಅವರಿಂದ ಹಾಗೂ ಕರ್ನಾಟಕ ಕಲಾಶ್ರೀ GS ಶ್ರೀ ಶ್ರೀನಿವಾಸಮೂರ್ತಿರವರಿಂದ ಅಭ್ಯಾಸ ಮಾಡಿದ್ದಾರೆ. 2009ನೇ ಇಸವಿಯಿಂದ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕನ್ನಡದ ಪ್ರಸಿದ್ಧ ಕಾವ್ಯಗಳು ಹಾಗೂ ಇತರ ಸಾಹಿತ್ಯ ಪ್ರಕಾರಗಳಿಗೆ ಗಮಕ ವ್ಯಾಖ್ಯಾನ ನೀಡುತ್ತಾ ಗಮಕ ಕಲೆಯ ಪ್ರಸಾರ ಮತ್ತು ಸಂವರ್ಧನೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಇವರು ಕಾವ್ಯಾಧಾರಿತ ಗಮಕ ರೂಪಕಗಳಲ್ಲಿ ಅಭಿನಯ, ನಾಟಕ ರಚನೆ ಹಾಗೂ ಅಭಿನಯ ಕಾರ್ಯಕ್ರಮ ನಿರೂಪಣೆ, ಚಾರಣ, ಹಂಪಿಯ ವಾಸ್ತುಶಿಲ್ಪ ಅಧ್ಯಯನ ಸೇರಿದಂತೆ ವಿವಿಧ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ವೃತ್ತಿಪರ ಬದುಕಿನಲ್ಲಿ ಯಶಸ್ವಿ ಇಂಜಿನಿಯರ್ ಹಾಗೂ ಆಡಳಿತಗಾರರಾಗಿರುವ ಶ್ರೀ ಗುರುಪ್ರಸಾದ್ ದೇಸಾಯಿರವರು ಸಾಹಿತ್ಯ, ಗಮಕ ಮತ್ತು ಕನ್ನಡ ಸಂಸ್ಕೃತಿಯ ಮೇಲಿನ ಅಪಾರ ಪ್ರೀತಿಯಿಂದ ಅನೇಕ ವರ್ಷಗಳಿಂದ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡುತ್ತಿದ್ದು ತಮ್ಮ ಬಹುಮುಖ ಪ್ರತಿಭೆಯಿಂದ ಕನ್ನಡ ನಾಡಿನ ಹೆಮ್ಮೆಯ ಸಾಧಕರಾಗಿ ಗುರುತಿಸಿಕೊಂಡಿದ್ದಾರೆ. ಇವರನ್ನ 4 ಸಂಘಟನೆಗಳ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇವೆ. ಶ್ರೀಯುತ ಶಂಕರ್ ಕಡಬಾರ್ ಅವರು ಇವರನ್ನ ಗೌರವಿಸಬೇಕಾಗಿ ಹೇಳಿಕೊಳ್ಳುತ್ತಾರೆ. ಶ್ರೀಯುತ ಶಂಕರ್ ಅವರಿಗೆ ಧನ್ಯವಾದಗಳು. ಈಗ ದತ್ತಿ ಸ್ಮರಣೆ. ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಅಥವಾ ಕೀರ್ತಿ ಶೇಷರಾದವರ ಹೆಸರಿನಲ್ಲಿ ದತ್ತಿ ನಿಧಿ ಇಡುವ ವಾಡಿಕೆಯಂತೆ ಜಿಲ್ಲಾ ಗಮಕ ಕಲಾ ಪರಿಷತ್ತಿನಲ್ಲೂ ಹಲವಾರು ಜನ ದತ್ತಿ ನಿಧಿಯನ್ನ ನೀಡಿರುತ್ತಾರೆ. ಅವರ ಸ್ಮರಣೆಯನ್ನ ಮಾಡಲಾಗುತ್ತದೆ. ಇದನ್ನ ಶ್ರೀಮತಿ ಸತ್ಯವತಿ ಜಯರಾಮ್ ರವರು ನಡೆಸಿಕೊಳ್ಳಲಿದ್ದಾರೆ. ದತ್ತಿ ಸ್ಮರಣೆಯನ್ನ ಮಾಡಿದ ಶ್ರೀಮತಿ ಸತ್ಯವತಿ ಜಯರಾಮ್ ರವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಪ್ರಶಸ್ತಿ ಪತ್ರ ವಿತರಣೆ. ಕರ್ನಾಟಕ ಗಮಕ ಕಲಾ ಪರಿಷತ್ತು ರಿಜಿಸ್ಟ್ರಾರ್ ಬೆಂಗಳೂರು ಇವರು ನಡೆಸುವಂತಹ ಗಮಕ ಪರೀಕ್ಷೆಗಳಲ್ಲಿ ಪ್ರತಿ ವರ್ಷವೂ ತುಮಕೂರು ಜಿಲ್ಲೆಯಾದ್ಯಂತ 100 ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಾರೆ. 2026ನೇ ಸಾಲಿನ ಗಮಕ ಪ್ರಥಮ ಹಾಗೂ ಗಮಕ ಪ್ರೌಢ ಪರೀಕ್ಷೆಯ ಅಂಕಿಪಟ್ಟಿಯ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ ಇದೀಗ ನಡೆಯುತ್ತದೆ. ಇದನ್ನು ನಡೆಸಿಕೊಡಬೇಕಾಗಿ ಶ್ರೀಮತಿ ಸಾವಿತ್ರಿ ಸತ್ಯೇಂದ್ರ ಹಾಗೂ ಶ್ರೀಮತಿ ಕುಸುಮಾ ಅನಂತರಾಮಯ್ಯರವರನ್ನ ಕೇಳಿಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ನಮ್ಮ ರಾಜ್ಯ ಗಮಕ ಕಲಾ ಪರಿಷತ್ತು ನಡೆಸುವ ಪರೀಕ್ಷೆಗಳಲ್ಲಿ ನಮ್ಮ ತುಮಕೂರಿನ ಅನೇಕ ವಿದ್ಯಾರ್ಥಿಗಳು ರ್ಯಾಂಕ್ ವಿಜೇತರಾಗಿದ್ದಾರೆ ಗೊತ್ತೇ ಇದೆ. ಈಗ ಪ್ರಥಮ ಪರೀಕ್ಷೆಯ ಈ ಪ್ರಶಸ್ತಿ ಪತ್ರಗಳನ್ನು ವಿತರಿಸಬೇಕೆಂದು ನಮ್ಮ ಅತಿಥಿಗಳಾದ ಚಂದ್ರಕಾಂತ್ ಸರ್ ಅವರಿಗೆ ಮೊದಲಿಗೆ ಕುಮಾರಿ ಶ್ರೇಯಾ ಎಸ್ ಅಡಿಗ, ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಗಮಕನ ಆನ್ಲೈನಲ್ಲಿ ಅಭ್ಯಾಸ ಮಾಡಿಕೊಂಡಿದ್ದು ತುಂಬ ಶ್ರದ್ಧೆಯಿಂದ ಮಾಡಿ ಈ ಸಲ ನಮ್ಮ ವಿಧಾತ್ರಿ ಗಮಕ ಶಾಲೆಗೆ ಪ್ರಥಮ ಸ್ಥಾನದಲ್ಲಿ 200ಕ್ಕೆ 186 ಅಂಕಗಳನ್ನು ಗಳಿಸುವುದರ ಮೂಲಕ
ಜಯಭೇರಿ ಬಾರಿಸಿದ್ದಾರೆ. ಅಭಿನಂದನೆಗಳು ಶ್ರೇಯ. ಬೆಂಗಳೂರಿನಿಂದ ಬಂದಿದ್ದಾರೆ ಇವತ್ತು. ಶ್ವೇತಾ PN. ಶ್ವೇತಾ ಬಂದಿಲ್ಲ. ಲಕ್ಷ್ಮಿ A. ಮೈಸೂರಿಂದ ಬರಬೇಕಾಗಿತ್ತು, ಬಂದಿಲ್ಲ. ಲಕ್ಷ್ಮಿಯ ಪರವಾಗಿ ಅವರ ಸೋದರಿ ಮೇಧಾ ರಾವ್ ಸ್ವೀಕರಿಸ್ತಾಳೆ. ಶ್ರೀಗೌರಿ ಇವರು ದಾವಣಗೆರೆಯಿಂದ ಬರಬೇಕು. ಇವರೆಲ್ಲ ಆನ್ಲೈನಲ್ಲಿ ಅಭ್ಯಾಸ ಮಾಡ್ತಿರೋದ್ರಿಂದ ಬರೋದಕ್ಕಾಗಿಲ್ಲ. ಇಲ್ಲಿ ನಮ್ಮ 7 ಜನರಲ್ಲಿ 3 ಜನ ಪ್ರಥಮೋತ್ತಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದರೆ ಉಳಿದ 4 ಜನ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಇದು ನಮ್ಮ ತರಗತಿಗೆ ಒಂದು ಹೆಮ್ಮೆಯ ವಿಷಯ ಅಂತಲೇ ಭಾವಿಸ್ತೇವೆ ನಾವು. ವನಿತಾವಿ ಇವರು ಸಹ ಬೆಂಗಳೂರಿನವರು, ಬಹುಶಃ ಬಂದಿಲ್ಲ. ವೈಜಯಂತಿ N ಇವರು ಪ್ರಥಮ ದರ್ಜೆ, ಬೆಂಗಳೂರಿನಿಂದ ಬರಬೇಕು, ಬಂದಿಲ್ಲ. ಮಂಜುಳಾ H ಇವರು ಸಹ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ, ಆದರೆ ಬೆಂಗಳೂರಿಂದ ಬರಬೇಕು, ಬಂದಿಲ್ಲ. ಎಲ್ಲರಿಗೂ ಸಹ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಪ್ರಥಮ ಗಮಕ ಪ್ರೌಢ ಪರೀಕ್ಷೆಯಲ್ಲಿ ಅತ್ಯಂತ ಹೆಮ್ಮೆಯ ವಿಚಾರ ಅಂತಂದ್ರೆ ನಮ್ಮ ವಿದ್ಯಾರ್ಥಿ ಪಾಠಶಾಲೆಯ 2 ವಿದ್ಯಾರ್ಥಿನಿಯರು ದ್ವಿತೀಯ ರ್ಯಾಂಕ್ ರಾಜ್ಯ ಮಟ್ಟದಲ್ಲಿ ಗಳಿಸಿದ್ದಾರೆ. ಆ ರ್ಯಾಂಕ್ ವಿಜೇತರಿಗೆ ಮೊದಲನೇ ದಿನವೇ ನಾವು ಪ್ರಶಸ್ತಿ ಪತ್ರ ವಿತರಣೆ ಮಾಡಿದ್ದೀವಿ. ವಿಜಯಲಕ್ಷ್ಮಿ ಅವರು ದಯವಿಟ್ಟು ಎದ್ದು ನಿಲ್ಲಬೇಕು. ನಮ್ಮ ತುಮಕೂರಿನವರಿಗೆಲ್ಲ ಗೊತ್ತಾಗಬೇಕು. ನೀವು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿನಿಯರು ಉಮಾಶ್ರೀ ಅಂತ, ಅವರು ಸಹ ಬೆಂಗಳೂರು, ಆನ್ಲೈನಲ್ಲಿ ಅಭ್ಯಾಸ ಮಾಡಿದವರು, ದ್ವಿತೀಯ ರ್ಯಾಂಕ್. ಅವ್ರಿಗೂ ಸಹ ಮೊದಲನೇ ದಿನವೇ ಪ್ರಶಸ್ತಿ ಪತ್ರ ವಿತರಣೆ ಆಗಿದೆ. 12 ಜನರಲ್ಲಿ 2 ರ್ಯಾಂಕು, ಪ್ರಥಮೋತ್ತಮ 5 ಜನ, ಪ್ರಥಮ ಶ್ರೇಣಿ 5 ಜನ. ಅನಸೂಯ S ಇವರು ಸಹ ವೃತ್ತಿಯಿಂದ ಅಧ್ಯಾಪಕರು, ಈಗ ರಿಟೈರ್ಡ್ ಆಗಿದೆ ಅವರಿಗೆ, ಪ್ರಥಮ ಸ್ಥಾನ. ನಮ್ಮ ವಿದ್ಯಾರ್ಥಿ ಪಾಠಶಾಲೆಯ ಅತ್ಯಂತ ಕಿರಿಯ ವಿದ್ಯಾರ್ಥಿ, ಈಗಾಗಲೇ ಪ್ರಾರ್ಥನೆ ನಡೆಸಿಕೊಟ್ಟ ಪೋರ ಶ್ರೀವತ್ಸ ಅಡಿಗ ಚೆನ್ನೈನಿಂದ ಬಂದಿದ್ದಾನೆ. ಪ್ರಥಮೋತ್ತಮ 100ಕ್ಕೆ 180 ಅಂಕಗಳನ್ನು ಗಳಿಸಿದ್ದಾನೆ. ನಮ್ಮ ಶಾಲೆಯ ಮತ್ತೊಂದು ವಿಶೇಷ ಅಂತಂದ್ರೆ ಅಮ್ಮ ಮಗ ಇಬ್ಬರು ಜೋಡಿ ಇದ್ದಾರೆ. ಈಗ ಅವ್ರ ಅಮ್ಮ ಬರ್ತಾರೆ, ಜ್ಯೋತಿ ನಾಗರಾಜ್ ಚೆನ್ನೈಯಿಂದ ಬಂದಿದ್ದಾರೆ. ಇವರು ಸಹ ಪ್ರಥಮೋತ್ತಮ ದರ್ಜೆಯಲ್ಲಿ 100ಕ್ಕೆ 83, 200ಕ್ಕೆ 183 ಅಂಕಗಳು. ಮುಂದಿನ ಪ್ರಶಸ್ತಿ ಪತ್ರಗಳನ್ನು ಶ್ರೀಮತಿ ಮಂಜುಳಾ ಭಟ್ ಅವರು ವಿತರಿಸಬೇಕಂತ ಪ್ರಾರ್ಥನೆ. ತರಂಗಿಣಿ MSML ಇವರು ಸಹ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ವೃತ್ತಿ ಪ್ರವೃತ್ತಿ ಎರಡನ್ನೂ ಸಮತೋಲನ ಮಾಡಿಕೊಂಡು ಲೇಖಕಿ ಕೂಡ ಇವರು. ಪ್ರೊಫೆಸರ್ ಚಂದ್ರಕಾಂತ್ MG ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ಅವರು ಈಗಾಗಲೇ ವೇದಿಕೆ ಕಾರ್ಯಕ್ರಮಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಉತ್ತಮ ಗಾಯಕರು. ಕೀರ್ತನಾ S ವೃತ್ತಿಯಲ್ಲಿ ಬೆಂಗಳೂರು ಕುಮರನ್ ಶಾಲೆಯಲ್ಲಿ ಶಿಕ್ಷಕಿ, ವೃತ್ತಿ ಪ್ರವೃತ್ತಿ ಎರಡು ತೂಗಿಸಿಕೊಂಡು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ. ಶ್ರೀಮತಿ ಸಾವಿತ್ರಿ D ಇವರು ಸಹ ನಿವೃತ್ತ ಶಿಕ್ಷಕರು. ತುಂಬಾ ಆಸಕ್ತಿಯಿಂದ ಅಧ್ಯಯನ ಮಾಡೋದು, ಪ್ರಥಮೋತ್ತಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಈಗ ಮತ್ತೊಂದು ಅಮ್ಮ ಮಗನ ಜೋಡಿ ಧನ್ವಿತ್ ಯು ಭಟ್ ಹಾಸನದಿಂದ ಬಂದಿದ್ದಾನೆ. ಬಹಳ ಆಸಕ್ತಿಯಿಂದ ಕಲಿಯುವಂತಹ ವಿದ್ಯಾರ್ಥಿ. ಮತ್ತೆ ನಮ್ಮ ಕುಸುಮಾ ಮೇಡಮ್ ಹೇಳೋ ಹಾಗೆ ರಿವಿಷನ್ ಕ್ಲಾಸ್ ಅಲ್ಲಿ ಥಟ್ ಅಂತ ಹೇಳಿಗಿಂತ ಇವನು ಥಟ್ ಅಂತ ಆನ್ಸರ್ ಮಾಡ್ತಾನಂತೆ. ಪೂರ್ಣಿಮಾ ಭಟ್ ತನ್ವಿತ್ ಅಮ್ಮ ಇವರು ಸಹ ಪ್ರಥಮೋತ್ತಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ಹಾಸನದಿಂದ ಆನ್ಲೈನ್ ತರಗತಿನಲ್ಲಿ ಅಭ್ಯಾಸ ಮಾಡಿದವರು. ಶ್ವೇತಾ ಪಾಟೀಲ್ ಇವರು ಬೆಂಗಳೂರಿಂದ ಬರಬೇಕಾಗಿತ್ತು, ಬಂದಿಲ್ಲ. ಇವರು ಸಹ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದರು. ನಮಸ್ಕಾರ ಎಲ್ಲರಿಗೂ. ಲಿಖಿತ ಮತ್ತೆ ಮೌಖಿಕ ಎರಡನ್ನೂ ಸಹ ಹೊಂದಿರುತ್ತೆ. ಎರಡನ್ನೂ ಸಹ 100 ಅಂಕಗಳಿಗೆ ಅವರು ಎದುರಿಸ್ತಾರೆ.
ನಾನು ಸಾಹಿತ್ಯದ ಶಿಕ್ಷಕಿಯಾಗಿ ವಿಧಾತ್ರಿ ಗಮಕ ಪಾಠಶಾಲೆಯಲ್ಲಿ ಸಾಹಿತ್ಯದ ಭಾಗವನ್ನು ನಾನು ಬೋಧಿಸ್ತೀನಿ. ಲಿಖಿತ ಪರೀಕ್ಷೆಯಲ್ಲಿ ತುಮಕೂರು ಕೇಂದ್ರದಿಂದ ಯಾರು ಹೆಚ್ಚಿನ ಅಂಕಗಳನ್ನು ಪಡಿತಾರೋ ಅವರಿಗೆ ನನ್ನ ಕಡೆಯಿಂದ ಒಂದು ಮೆಚ್ಚುಗೆಯ ಬಹುಮಾನ ಇರುತ್ತೆ ಅಂತ ಹೇಳಿ ಮುಂಚೆನೇ ಹೇಳಿದ್ದೆ. ಅದೇ ರೀತಿ ಇವತ್ತು ಅದನ್ನು ಕೊಡುವಂಥ ಸಮಯ ಬಂದಿದೆ. ಪ್ರೌಢ ಪರೀಕ್ಷೆಯಲ್ಲಿ 100ಕ್ಕೆ 96 ಅಂಕಗಳನ್ನು 3 ಜನ ತಗೊಂಡಿದ್ದಾರೆ. ಪೈಪೋಟಿ ನನಗೆ ಬೇಕು ಪ್ರೈಸ್ ಅಂತ ಹೇಳಿ. ಮೊದಲಿಗೆ ಧನ್ವಿತ್ ಯು ಭಟ್. ಇರಲಿ ಮತ್ತೆ ಅಮ್ಮ ಮಗನ ಪೈಪೋಟಿ ಅವರ ಅಮ್ಮ ಪೂರ್ಣಿಮಾ ಭಟ್ ಅವರು ಸಹ 100ಕ್ಕೆ 96 ಅಂಕಗಳನ್ನು ಲಿಖಿತ ಪರೀಕ್ಷೆಯಲ್ಲಿ ತಗೊಂಡಿದ್ದಾರೆ. ಮತ್ತೊಬ್ಬರು ಡಿ ಸಾವಿತ್ರಿ, ಇವರು ಸಹ 100ಕ್ಕೆ 96 ಅಂಕಗಳನ್ನು ಗಳಿಸಿದ್ದಾರೆ. ಇವರ 3 ಜನಕ್ಕೂ ಸಹ ಹೀಗೆ ಅವರು ಮುಂದಿನ ವರ್ಷವೂ ಸಹ ಪೈಪೋಟಿಯಿಂದ ಓದಲಿ, ಹೆಚ್ಚಿನ ಅಂಕಗಳನ್ನು ಗಳಿಸಿ ನಮ್ಮ ತುಮಕೂರು ಕೇಂದ್ರಕ್ಕೆ ಹೆಸರು ತರಲಿ ಅಂತ ಹೇಳಿ ಹಾರೈಸ್ತೀವಿ. ಇನ್ನು ನಮ್ಮೆಲ್ಲರ ಮೆಚ್ಚಿನ ವಿದ್ಯಾರ್ಥಿ ಶ್ರೀವತ್ಸ ಇವತ್ತು ಪ್ರಾರ್ಥನೆಯನ್ನು ಮಾಡಿದವನು. ಚೆನ್ನೈನಿಂದ ಅವರು ಅಮ್ಮ ಮಗ ಅದಕ್ಕೋಸ್ಕರ ಇವತ್ತು ಸರ್ಟಿಫಿಕೇಟ್ ಅನ್ನು ತಗೋಬೇಕು, ನಾನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ. ಜೊತೆಗೆ ಇವತ್ತು ಅವನು ಹುಟ್ಟುಹಬ್ಬವೂ ಸಹ ಶ್ರೀವತ್ಸ. ಎಲ್ಲರಿಗೂ ಸಹ ಅವನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡಬೇಕು ಅಂತ ಹೇಳ್ತಾ ಅವನಿಗೆ ನನ್ನ ಕಡೆಯಿಂದ ಒಂದು ಮೆಚ್ಚುಗೆ. ಎಲ್ಲರೂ ಸಹ ಅವನನ್ನ ಅವರ ಹುಟ್ಟಿದ ಹಬ್ಬದಿಂದ ಧನ್ಯವಾದ. ಈಶ್ವರ ಸದಾ ತ್ವಾಂ ರಕ್ಷತು, ಈಶ್ವರ ಸದಾ ತ್ವಾಂ ರಕ್ಷತು. ಎಲ್ಲರಿಗೂ ಧನ್ಯವಾದಗಳು. ಅರ್ಹತಾ ಪತ್ರಗಳನ್ನು ನೀಡಿದ ಅತಿಥಿಗಳಿಗೆ ಧನ್ಯವಾದಗಳು ಹಾಗೂ ಇದನ್ನು ನಡೆಸಿಕೊಟ್ಟ ಕುಸುಮಾ ಅನಂತರಾಮಯ್ಯರವರು ಹಾಗೂ ಶ್ರೀಮತಿ ಸಾವಿತ್ರಿ ಸತ್ಯೇಂದ್ರ ಅವರಿಗೆ ಧನ್ಯವಾದಗಳು ಹಾಗೂ ಪ್ರಶಸ್ತಿ ಪತ್ರವನ್ನು ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಈಗ ಅತಿಥಿಗಳ ನೋಡಿ ಶ್ರೀಯುತ ಪ್ರೊಫೆಸರ್ ಎಂ ಜಿ ಚಂದ್ರಕಾಂತ್ ರವರಿಂದ. ಎಳಿಬೇಡಿ ಗುರುವರ್ಯರಾದ ಕುಸುಮಾ ಮೇಡಮ್ ಅವರು ಮತ್ತು ಸಾವಿತ್ರಿ ಸತ್ಯೇಂದ್ರ ಮೇಡಮ್ ಅವರಿಗೆ, ಇದು ನಮ್ಮ ಸಿಂಕುಮಾರ್ ಶರ್ಮಾ ಅವರಿಗೆ, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಹಿರಿಯರು ನೆರೆದಿರುವ ಹಿರಿಯರು ಎಲ್ರಿಗೂ ನಮಸ್ಕಾರ. ಮಾತಾಡಬೇಕು ಅಂತ ಗೊತ್ತಾಗಿಲ್ಲ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತದೆ. ಯಾಕಂದರೆ ಈ ಗಮಕಕ್ಕೆ ಇಷ್ಟೊಂದು ಪ್ರೋತ್ಸಾಹ ಸಿಗ್ತಿರೋದು ನಾನು ಇದೇ ಮೊದಲು ನೋಡ್ತೀನಿ. ಬೆಂಗಳೂರಿನಲ್ಲಿ ಕೂಡ ನಾನು ಇಷ್ಟೊಂದು ಪ್ರೋತ್ಸಾಹ ನೋಡಿಲ್ಲ. ಸೊ ನಿಮ್ಮಲ್ಲಿ ನಾವೊಂದು ತಾವೊಂದು ಅಂತ ಒಂದು ಗಮಕಕ್ಕೆ ಪ್ರೋತ್ಸಾಹ ಪಡ್ತಿರೋದು ತುಂಬ ನನಗೆ ಸಂತೋಷ ಆಗ್ತದೆ. ನನಗೆ ಮೊದಲು ತುಮಕೂರು ಪರಿಚಯ ಆಗಿದ್ದು ಅಂದರೆ ಶ್ರೀಮತಿ ಲಕ್ಷ್ಮೀ ಜಯಪ್ರಕಾಶ್ ಅವರು, ಎಂಥ ಕೋಕಿಲ ಕಂಠ ಅವರು. ನಮ್ಮನೆಗೆ ಬಂದು ರಾಘವಾಂಕ ಮತ್ತು ಇದು ಸೋಮನಾಥ ಚರಿತ್ರೆ ಮಾಡಿಬಿಟ್ರು ಅವರು. ಇನ್ನೊಬ್ಬರು ಶ್ರೀಲಕ್ಷ್ಮಿ ಮೇಡಮ್ ಅವ್ರ ಜೊತೆಗೆ ಮಾಡಿಬಿಟ್ರು, ತುಂಬ ಚೆನ್ನಾಗಿ ಮಾಡಿಬಿಟ್ರು. ಸೊ ಹೀಗಾಗಿ ತುಮಕೂರಿನ ನೆಂಟು, ನಮ್ಮ ಅತ್ತಿಗೆಯವರು ತುಮಕೂರಿನವರು, ಸೋಮೇಶ್ವರ ಎಕ್ಸ್ಟೆನ್ಷನ್ ಅವರು. ಸೊ ಹೀಗಾಗಿ ತುಮಕೂರಿನ ನೆಂಟು ಗಮಕದ ಮೂಲಕ ಬೆಳೆದಿದೆ. ಹೀಗಾಗಿ ನಮ್ಮ ಮನೆಯವರು ಬಂದಿದ್ದಾರೆ, ಶ್ಯಾಮಲಾದೇವಿ ಅಂತ ಅವರು
ಸೂಪರ್ ಇಂಜಿನಿಯರ್ ಹತ್ರ ಅವರು ಕೂಡ ಗಮಕದಲ್ಲಿ ಇಂಟ್ರೆಸ್ಟ್ ಇದೆ ಅವರು ಬಂದಿದ್ದಾರೆ. ನನಗೆ 86ರಲ್ಲಿ ನಾನು ಆಗ ಕಾಜಾಣ ಪಾಲಣ ಅಂತ ಮಾಡ್ತಾರೆ, 86ರಲ್ಲಿ ಪಾಲನ ಮಾಡಿದ್ದೆ. ಅದಾದಮೇಲೆ ನನಗೆ ಟಚ್ ಔಟ್ ಆಯಿತು. ಕಾಲೇಜಲ್ಲಿ ಎಲ್ಲ ಪಾಠಗಳು ಮಾಡ್ಕೊಂಡು ಮತ್ತೆ ನನಗೆ ಲೀಡ್ ಆಗಿದ್ದು 2023ನಲ್ಲಿ ಕುಮಾರ ಮಂಟಪ ಸ್ವಲ್ಪ ಹೆಣಸಿದ್ದಿತ್ತು, ಅದನ್ನು ರಿವೈವ್ ಮಾಡಿ ವೆಂಕಟೇಶ್ ಮಾಡಿದಾಗ ನಾವು ಜೊತೆ ಸೇರಿಕೊಂಡೆ. ಸೇರಿಕೊಂಡು ನಮ್ಮ ಕೆ ರಾಮಕೃಷ್ಣ ಅವರು ಇವ್ರ ಜೊತೆ ಕಿರಾತಾರ್ಚನೆ ಮಾಡಿಸಿದ್ರು. ಹೀಗಾಗಿ ಈಶ್ವರನ ವೀರಶೈವ ಕಾವ್ಯಕ್ಕೆ ಸಂಬಂಧಪಟ್ಟಂಥ ಬುಕ್ಗಳು ನನಗೆ ಜಾಸ್ತಿ ವೆಚ್ಚ. ಹಾಗಾಗಿ ನಿಮ್ಮಲ್ಲಿ ವೀರಶೈವ ಕಾವ್ಯಗಳು, ಉದಾಹರಣೆಗೆ ನಮ್ಮ ನಿಶ್ಚಿತಾತ್ಮನ ಶರ್ಪಚಾರಿತ್ರ ಇರ್ಬೋದು, ಅಥವಾ ಷಡಕ್ಷರ ದೇವನ ಶಬರಶಂಕರ ವಿಲಾಸ ಇರ್ಬೋದು, ಹೀಗೆ ತುಂಬ ಕಾವ್ಯಗಳಿವೆ. ಇದನ್ನು ಏನಾದ್ರು ಮಾಡೋದಿಲ್ಲ, ನನಗೆ ಅದಕ್ಕೆ ಪ್ರೋತ್ಸಾಹ ಕೊಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನನ್ನ ಮಾತು ನಮಸ್ಕಾರ. ಅತಿಥಿಗಳ ನುಡಿಗಳನ್ನಾಡಿದ ಶ್ರೀಯುತ ಪ್ರೊಫೆಸರ್ MG ಚಂದ್ರಕಾಂತ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ. ಇಂದಿನ ಕಾವ್ಯ ಭಾಗ ಭೀಷ್ಮಾರ್ಜುನ ಕಾಳಗ. ವಾಚನಕಾರರು ಶ್ರೀಮತಿ ಮಂಜುಳಾ ಸುಬ್ರಹ್ಮಣ್ಯ ಭಟ್, ಮಂಗಳೂರು. ವ್ಯಾಖ್ಯಾನಕಾರರು ಶ್ರೀ ಗುರುಪ್ರಸಾದ್ ದೇಸಾಯಿ, ತುಮಕೂರು. ವೇದಿಕೆಯನ್ನ ನಿಮಗೆ ಬಿಟ್ಕೊಡ್ತಾ ಇದ್ದೀವಿ. ಅತಿಥಿಗಳನ್ನು